ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುಖ್ಯವಾದ ಸಬ್ಜೆಕ್ಟ್ ಅಂದ್ರೆ ಡಿಪ್ರೆಷನ್. ಎಷ್ಟೋ ಜನ ಡಿಪ್ರೆಷನ್ಗೆ ಒಳಗಾಗ್ತಾ ಇದ್ದಾರೆ. ಮಾನಸಿಕ ಒತ್ತಡ ಹಿಂದೆ ಅಷ್ಟೊಂದು ಇರಲಿಲ್ಲ. ಎಲ್ಲೋ ಊರಲ್ಲಿ ಒಬ್ಬೊಬ್ಬರಿಗೆ ಏನೋ ಒಂದು ಮಾನಸಿಕವಾಗಿ ಡಿಸ್ಟರ್ಬ್ ಆಗಿರ್ತಿದ್ರು, ಹುಚ್ಚು ಅಂತ ಹೇಳ್ತಿದ್ರಲ್ವಾ, ಆ ಥರ. ಬಟ್ ಈಗ 3 ಜನದಲ್ಲಿ ಒಬ್ಬರಿಗೆ ಡಿಪ್ರೆಷನ್ ಇರುತ್ತೆ. ಯಾಕೆ ಅಷ್ಟೊಂದು ತೊಂದರೆ ಆಗ್ತಿದೆ ಅಂದರೆ ಮಕ್ಕಳೆಲ್ಲ ಸ್ಟಾರ್ಟ್ ಆಗುತ್ತಿದ್ದು 8th 9th ಆ ಏಜಲ್ಲಿ ಏನು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅಂಥ ಟೈಮಲ್ಲೇ ಮಕ್ಕಳಲ್ಲಿ ಉಂಟಾಗುವಂಥ ಒತ್ತಡ, ಸ್ಟ್ರೆಸ್ ಆಗಿರ್ಬೋದು ಅಥವಾ ಬಿಹೇವಿಯರ್ ಚೇಂಜಸ್ ಆಗೋದನ್ನು ನೀವು ಕಂಡಿರ್ಬೋದು. ತುಂಬ ಸಿಟ್ಟು ಮಾಡ್ತಾ ಇರ್ತಾರೆ, ಏನೇನೋ ಮಾತಾಡ್ತಾರೆ. ಸೊ ಅದಕ್ಕೆ ನೀವು ಏನಾದರೂ ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆ ಕೊಟ್ಟರೆ, ಅಂದರೆ ಕೆಲವೊಂದು ಮಾನಸಿಕ ಆಸ್ಪತ್ರೆಗೆ ಹೋಗಿ ಏನೇನೋ ಮಾತ್ರೆಗಳನ್ನು ಕೊಟ್ಟರೆ ಸೂಯಿಸೈಡ್ ಟೆಂಡೆನ್ಸಿ ಹೆಚ್ಚಾಗುತ್ತೆ. ಬಾಡಿನಲ್ಲಿ ಶಿವರಿಂಗ್ ಬರುತ್ತೆ, ಮತ್ತು ಅವರು ಲೈಫ್ ಯಾವತ್ತೂ ಸರಿ ಹೋಗಲಿಕ್ಕೆ ಸಾಧ್ಯನೇ ಇರಲ್ಲ. ಯಾಕೆಂದರೆ ಅದು ಅಡಿಕ್ಷನ್. ಸೊ ಅದನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ. ಮತ್ತು ಅವರು ಹೇಗೇಗೋ ಬಿಹೇವ್ ಮಾಡ್ತಾ ಬರ್ತಾರೆ, ಇಲ್ಲ ಅಂದರೆ ಮಂಕಾಗಿ ಒಂದು ಕಡೆ ಕೂತಿರ್ತಾರೆ. ಸೊ ಅವ್ರನ್ನ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವ ಎಜುಕೇಷನ್ನು ಆಗೋದಿಲ್ಲ. ಈವನ್ ಓದಿದ್ರು ಕೂಡ ಡಲ್ ಆಗ್ತಾ ಬರ್ತಾರೆ, ಮತ್ತು ಯಾವ ಜಾಬು ಏನೂ ಮಾಡಲಿಕ್ಕೆ ಅವರಿಗೆ ಆ ಕೆಪಾಸಿಟಿ ಅನ್ನೋದು ಹೋಗ್ಬಿಡುತ್ತೆ. ಸೊ ಅಂಥವರಿಗೆ ನ್ಯಾಚುರಲ್ ಹೀಲಿಂಗಲ್ಲಿ ಎಷ್ಟು ಒಳ್ಳೆ ಒಂದು ಹಿಂದೆ ಮಾಡಿದ್ರು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಗಾಳಿ ಸೋಕೋದು ಅಂತ ಹೇಳ್ತಿದ್ರು, ಆಂಜನೇಯನ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ರು, ನೀಮು ತುಳಸಿ ಇಂಥದ್ರಲ್ಲೆಲ್ಲ ಅವರಿಗೆ ದೃಷ್ಟಿ ತೆಗೆಯೋದು, ಬೇರೆ ಬೇರೆ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಸರಿ ಮಾಡ್ತಾ ಇದ್ರು. ಈಗ ಅದು ಯಾವುದೂ ಇಲ್ಲ, ಬರೀ ಮಾತ್ರೆಗಳಿಗೆ ಡಿಪೆಂಡ್ ಆಗಿದ್ದೀರಿ, ಅದು ಸರಿ ಹೋಗಲ್ಲ. ಸೊ ನಿಮಗೆ ಬೇಕಾಗಿರೋದು ಪ್ರಾಕೃತಿಕ ಚಿಕಿತ್ಸೆ. ಅದರಲ್ಲಿ ಮೈಂಡ್ ಸ್ಟ್ರೆಂತ್ನ ಹೆಚ್ಚು ಮಾಡಲಿಕ್ಕೆ, ಬ್ರೈನ್ ಸೆಲ್ಲನ್ನು ಆಕ್ಟಿವ್ ಮಾಡಲಿಕ್ಕೆ ಕೆಲವೊಂದು ಗಿಡಮೂಲಿಕೆಗಳು ಬೇಕು. ಒಂದೆಲ್ಗ ಆಗಿರ್ಬೋದು, ಬ್ರಾಹ್ಮಿ ಅಂತ ಹೇಳ್ತೀವಲ್ವಾ, ಜಟಾಮಾನಸಿ, ಇಂಥದ್ದು ಕಾಂಬಿನೇಷನ್ ಮಾಡಿ ಕೊಟ್ಟಾಗ ಸೊ ಬ್ರೈನ್ ಸೆಲ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಈವನ್ ಮಾತ್ರೆಗೆ ಅಡಿಕ್ಟ್ ಆದವ್ರನ್ನು ಕೂಡ ಟೇಪರ್ ಡೌನ್ ಮಾಡಿ ಮಾತ್ರೆನೂ ಬಿಡಿಸ್ಬೋದು. ನ್ಯಾಚುರಲ್ ಆಗಿ ಅವ್ರಿಗೆ ಏನು ತೊಂದರೆ ಇರುತ್ತೆ, ನಿದ್ದೆ ಬರ್ತಾ ಇರಲ್ಲ, ಸಿಟ್ಟು ಮಾಡ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಸ್ಕಿಜೋಫ್ರೇನಿಯಾ ಅಂತ, ಅಲ್ಲಿವರೆಗೆ ಅದು ಲೀಡ್ ಆಗುತ್ತೆ. ಅಂದ್ರೆ ಡ್ಯುಯಲ್ ಮೆಂಟಾಲಿಟಿ. ಸೊ ಹೇಗೇಗೋ ಬಿಹೇವ್ ಮಾಡ್ತಾರೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ನ್ಯಾಚುರಲ್ ವೇನಲ್ಲಿ ಸರಿ ಮಾಡ್ಬೋದು. ಅವರಿಗೆ ಕೂಡ ಕೆಲವೊಂದು ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಮುದ್ರಾ ಇರುತ್ತೆ, ಪ್ರಾಣಾಯಾಮ ಇರುತ್ತೆ. ಪ್ರಾಣಶಕ್ತಿ ಜಾಗೃತಿ ದಿ ವಂಡರ್ಫುಲ್ ಮೆಥಡ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಆಜ್ಞಾ ಮತ್ತೆ ಸಹಸ್ರಾರ ಚಕ್ರ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಕೆಲವೊಂದು ಮಂತ್ರಗಳ ಉಚ್ಚಾರಣೆ ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀಳ್ತಾ ಹೋಗುತ್ತೆ. ಸೊ ಅಲ್ಲಿಂದ ಇಡೀ ನರ್ವಸ್ ಸಿಸ್ಟಮ್ ಯಾವಾಗ ಕಾಮ್ ಡೌನ್ ಆಗುತ್ತೆ, ಮಾತ್ರೆಗಳನ್ನು ಕೂಡ ಬಿಡ್ಬೋದು. ತಗೊಳ್ಳದೇ ಇದ್ದವರು ನ್ಯಾಚುರಲ್ ಆಗಿ ಖಂಡಿತ ಸರಿ ಮಾಡ್ಕೋಬಹುದು.